ಸಾಲು ಸಾಲು ಪ್ರಕರಣದಿಂದ ಕಾಂಗ್ರೆಸ್ಗೆ ಧರ್ಮ ಸಂಕಟ. ರಾಜ್ಯದಲ್ಲಿ ಹಲವು ಘಟನೆಗಳಿಂದಾಗಿ ಹಿಂದೂ ವಿರೋಧಿ ಎನ್ನುವಂತಹ ಪಟ್ಟ. ಹಾಗಿದ್ರೆ ಪ್ರಕರಣಗಳನ್ನು ನಿಭಾಯಿಸೋ ವೇಳೆ ಸರ್ಕಾರ ಎಡವುತ್ತಾ? ಗಣೇಶ ಹಬ್ಬದ ಆಚರಣೆಗೆ ಷರತ್ತು ಮತ್ತು ಡಿಜೆಗೆ ನಿರ್ಬಂಧ ವಿಧಿಸಲಾಗಿತ್ತು. ಈಗಾಗಲೇ ನಡೆದಂತಹ ಒಟ್ಟು 7 ಪ್ರಕರಣಗಳಿಂದ ರಾಜ್ಯ ಸರ್ಕಾರಕ್ಕೆ ಈಗ ಧರ್ಮ ಸಂಕಟ ಎದುರಾಗಿದೆ. ಕಳೆದ ಬಾರಿ ನಡೆದಂತಹ ನಾಗಮಂಗಲ ಘಟನೆಯಿಂದ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ. ಪರಿಣಾಮ ಈ ಬಾರಿ ನಡೆದಂತಹ ಘಟನೆ, ಮದ್ದೂರಿನ ಘಟನೆ ಸೇರಿದಂತೆ ಈ ಗಲಭೆಗಳು, ಅಂದ್ರೆ ಮೈಸೂರಿನ ಉದಯಗಿರಿಯಲ್ಲಿ ನಡೆದಂತಹ ಗಲಭೆ ತಮಗೆ ನೆನಪಿರಬಹುದು. ಅದಷ್ಟೇ ಅಲ್ಲ, ಅದಾದ್ಮೇಲೆ ನಾಗಮಂಗಲ ಕೋಮುಗಲಭೆ, ಇವೆಲ್ಲವನ್ನ ನಿಯಂತ್ರಿಸುವಲ್ಲಿ, ಜೊತೆಗೆ ಇದಾದ ಮೇಲೆ ಎಚ್ಚೆತ್ತುಕೊಳ್ಳುವಲ್ಲಿ ಸರ್ಕಾರ ಎಡವುತ್ತಾ? ಮದ್ದೂರು ಗಣೇಶ ವಿಸರ್ಜನೆಯ ಗಲಾಟೆ ಕೂಡ ಈಗ ಕಾಂಗ್ರೆಸ್ಗೆ ಧರ್ಮ ಸಂಕಟ ಎದುರಾಗುವಂತೆ ಮಾಡಿದೆ. ಅದರ ಜೊತೆಗೆ ಧರ್ಮಸ್ಥಳದ ಬುರುಡೆ ಪ್ರಕರಣ, ಇದು ಕೂಡ ಹಿಂದೂ ವಿರೋಧಿ ಎನ್ನುವಂತಹ ಪಟ್ಟವನ್ನ ಸರ್ಕಾರಕ್ಕೆ ತಂದೊಡ್ತಾ ಇದೆಯಾ? ಗಣೇಶ ಮೆರವಣಿಗೆ ವೇಳೆ ಡಿಜೆಗೆ ನಿರ್ಬಂಧ ವಿಧಿಸಲಾಯಿತು, ಇದು ಕೂಡ ಆಕ್ರೋಶಕ್ಕೆ ಕಾರಣ ಆಯಿತು. ಚಾಮುಂಡಿ ಬೆಟ್ಟ ಹಿಂದೂ ಆಸ್ತಿ ಅಲ್ಲ ಅಂತ ಹೇಳಿದ್ದು, ಈ ಒಂದಾದ ಮೇಲೊಂದು ಬಂದಂತಹ ಹೇಳಿಕೆಗಳು, ಗಲಭೆಗಳನ್ನು ನಿಯಂತ್ರಿಸದೇ ಇದ್ದದ್ದು, ಮೈಸೂರು ದಸರಾ ಉದ್ಘಾಟನೆಯ ವಿವಾದ, ಬಾನು ಮುಷ್ತಾಕ್ ಅವರನ್ನ ಉದ್ಘಾಟನೆಗೆ ಕರೆದದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ. ವಿಪಕ್ಷಗಳು ಅದಕ್ಕೆ ಕಿಡಿಕಾರ್ತಾ ಇವೆ. ಅದರ ಜೊತೆಗೆ ಈ ಹಿಂದೆ ಆದಂತಹ ಗಲಭೆ ಪ್ರಕರಣಗಳಿಂದ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ಮುಳುವಾಗ್ತಾ ಇದೆ.